ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು 20 ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನ ನೋಡ್ತಾ ಇದ್ದೀವಿ. ಸೊ KS 2024ಕ್ಕೆ ಬೇಕಾಗುವಂತಹ 40 ಡೇಸಿನ ಡೇ 7 ರ್ಯಾಪಿಡ್ ರಿವಿಷನ್ ಸೀರೀಸ್ ಇದು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಈ ಈ ವಿಡಿಯೋ ಸರಣಿಯಲ್ಲಿ ರಾಷ್ಟ್ರ ದಟ್ ಈಸ್ ಭಾರತದ ಪ್ರಶಸ್ತಿಗಳ ಬಗ್ಗೆ ನೀವು ವಿಡಿಯೋವನ್ನ ಮಾಡಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ನೀವು ನ್ಯಾಷನಲ್ ಅವಾರ್ಡ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಹಿಂದಿನ ಕ್ಲಾಸ್ ಬಗ್ಗೆ ಪ್ರಶ್ನೆ: ಕೆಳಗಿನ ಯಾವ ಯೋಜನೆಯು ಗ್ರಾಮೀಣ ಕರ್ನಾಟಕಕ್ಕೆ ಸುರಕ್ಷಿತ ಸುಸ್ಥಿರ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಜಲಸ್ನೇಹಿ, ಜಲಸ್ಪಂದನ, ಜಲ ಸಂರಕ್ಷಕ ಮತ್ತು ಜಲಧಾರೆ ಅಂತ. ಸೊ ಇದರ ರೈಟ್ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ. ರೈಟ್. ಸೊ ಇಲ್ಲಿ ನೋಡಬಹುದು ನೀವು, ಗವರ್ನಮೆಂಟ್ ಆಫ್ ಕರ್ನಾಟಕದ ಅಫಿಷಿಯಲ್ ವೆಬ್ಸೈಟಿನಲ್ಲಿ ರಾಜ್ಯ ನೀಡುವ ಪ್ರಶಸ್ತಿಗಳು ಅಂತಾನೆ ಘೋಷಿಸಿದ್ದಾರೆ. ಏನಪ್ಪಾ ರಾಜ್ಯ ನೀಡುವ ಪ್ರಶಸ್ತಿಗಳು ಅಂದ್ರೆ ಕರ್ನಾಟಕ ರತ್ನ, ರಾಜ್ಯೋತ್ಸವ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಷ್ಟ್ರೀಯ ಬಸವ ಪುರಸ್ಕಾರದ ಒಂದು ರಾಷ್ಟ್ರೀಯ ಪ್ರಶಸ್ತಿ, ಟಿ ಚೌಡಯ್ಯ ಪ್ರಶಸ್ತಿ, ಕನಕಶ್ರೀ, ನಿಜಗುಣ ಪುರಂದರ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಆಗಿರಬಹುದು, ಮತ್ತು ವೆಂಕಟಪ್ಪ ಅವರ ವರ್ಣಶಿಲ್ಪಿ ವೆಂಕಟಪ್ಪ ಅವರ ಪ್ರಶಸ್ತಿ, ಮತ್ತು ಜಾನಪದಕ್ಕೆ ಕೊಡುವಂತಹ ಪ್ರಶಸ್ತಿ, ಶಾಂತಲಾ ನಾಟ್ಯ ಪ್ರಶಸ್ತಿ, ಜಕಣಾಚಾರಿ, ಶಿಶುನಾಳ ಶರೀಫರ ಒಂದು ಪ್ರಶಸ್ತಿ, ಕುಮಾರವ್ಯಾಸ ಗೆ ಕುಮಾರವ್ಯಾಸ ಪ್ರಶಸ್ತಿ, ಪಂಪ ಮತ್ತು ಗಡಿನಾಡ ಸಾಹಿತ್ಯಕ್ಕೆ ಕೊಡುವಂತಹ ಪ್ರಶಸ್ತಿ, ಅತ್ತಿಮಬ್ಬೆ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ, BV ಕಾರಂತರು ಮತ್ತು ಸಂಗೀತ ವಿದ್ವಾನ್ ಮತ್ತು ಅಕ್ಕ ಮಹಾದೇವಿ ಪ್ರಶಸ್ತಿ. ಇವೆಲ್ಲ ಪ್ರಶಸ್ತಿಗಳನ್ನ ಇವತ್ತು ನಾವು ನೋಡ್ತೀವಿ. ಸೊ ತಡ ಮಾಡದೆ ಮೊದಲನೆಯ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರತ್ನ ಪ್ರಶಸ್ತಿ. ಸೊ ಯಾರಪ್ಪ ಇದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡುವುದು ಅಂತ ಕೇಳಿದರೆ, ಮೊದಲನೆಯದಾಗಿ ಕರ್ನಾಟಕ ಸರ್ಕಾರ ಕೊಡುವಂತದ್ದು. ಇದರಲ್ಲಿ ಅತ್ಯುನ್ನತ ನಾಗರಿಕ ಗೌರವ ಇದು, ಕರ್ನಾಟಕದ ಅತ್ಯಂತ ಹೈಯೆಸ್ಟ್ ಸಿವಿಲಿಯನ್ ಆನರ್. ಸೊ ಯಾವ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಒಂದು ಅಸಾಧಾರಣ ಸಾಧನೆಯನ್ನ ಮಾಡಿರಬೇಕು ಅಂಥವರಿಗೆ ಕೊಡುವಂತಹ ಪ್ರಶಸ್ತಿ ಇದು. ಸರ್ಕಾರದಿಂದ 92ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ 10 ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಮೊದಲಿಗೆ ಕೊಟ್ಟಿದ್ದು ಕುವೆಂಪು ಅವರಿಗೆ ಯಾವುದು ಕರ್ನಾಟಕ ರತ್ನ ಪ್ರಶಸ್ತಿ. ಸೊ ಒಂದು ಕ್ಷೇತ್ರವನ್ನ ಆರಿಸಿಕೊಂಡು ಅದರಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿರುವವರಿಗೆ ಕೊಡುವಂತಹ ಪ್ರಶಸ್ತಿ. ಸೊ ರೀಸೆಂಟ್ ಆಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ 2022ರಲ್ಲಿ ಪ್ರಶಸ್ತಿಯನ್ನ ನೀಡಲಾಯಿತು. ಸೊ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಟು ಬಿ ಕನ್ಫರ್ಡ್ ಕರ್ನಾಟಕ ರತ್ನ. ಇನ್ಯಾರಿಗೆಲ್ಲ ಸಿಕ್ಕಿದೆ ಅಂತ ಕೇಳಿದರೆ, ರಾಜ್ಕುಮಾರ್ ಆಗಿರಬಹುದು, ನಿಜಲಿಂಗಪ್ಪ ಅವರಾಗಿರಬಹುದು, ಕೆಮಿಸ್ಟ್ರಿ CNR ರಾವ್ ಮತ್ತು ದೇವಿ ಶೆಟ್ಟಿ ಅವರು, ಭೀಮ್ಸೇನ್ ಜೋಶಿ ಯಾರಿಗೆ ಭಾರತ ರತ್ನ ಬಂದಿದೆ ಅವರಾಗಿರಬಹುದು, ಮತ್ತು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ಜವರೇಗೌಡರು, ವೀರೇಂದ್ರ ಹೆಗಡೆ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು, ಇವರೆಲ್ಲರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ದೆನ್ ರಾಜ್ಯೋತ್ಸವ ಪ್ರಶಸ್ತಿ. ಸೊ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ. 2023ಕ್ಕೆ 68 ಜನರು ಮತ್ತು 10 ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತಿದೆ. ಸೊ ಇಷ್ಟು ಜನರಿಗೆ ಕೊಡ್ತಾ ಇರೋದ್ರಿಂದ ಇದರ ಒಂದು ಎಲ್ಲರ ಹೆಸರನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಕೆಲವು ಪ್ರಾಮುಖ್ಯರ ಹೆಸರನ್ನ ನಾವು ಗುರ್ತಿಟ್ಕೋಬಹುದು. ಉದಾಹರಣೆಗೆ ಇಸ್ರೋನ ಚೇರ್ಮನ್ ಆದಂತಹ K ಸೋಮನಾಥ್ ಆಗಿರ್ಬಹುದು, ಗಾಲ್ಫರ್ ಅದಿತಿ ಅಶೋಕ್, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಮತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗೋಪಾಲ್ ಗೌಡ ಆಗಿರಬಹುದು, ಇವರೆಲ್ಲರಿಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮತ್ತು ಈ ವರ್ಷ ತಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ 1 ಕೋಟಿ ರೂಪಾಯಿ ಮೌಲ್ಯದ 2 ಎಕರೆ ಜಮೀನನ್ನು ದಾನ ಮಾಡಿದ ಹುಚ್ಚಮ್ಮ ಬಸಪ್ಪ ಚೌಧರಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮತ್ತೆ ಚಾರ್ಮಡಿ ಘಾಟ್ ನಲ್ಲಿ ಯಾರು ಆಕ್ಸಿಡೆಂಟ್ಸ್ ಇಂದ ಸೇವ್ ಮಾಡುವಂತಹ ಒಬ್ಬ ಪರ್ಸನ್, ಅವರಿಗೆ ಚಾರ್ಮಡಿ ಹಸನಬ್ಬ ಅಂತಾನೆ ಅವರನ್ನ ಕರೆಯೋದು, ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ, ಚಾರ್ಮಡಿ ಹಸನಬ್ಬ ಅವರಿಗೆ. ಮತ್ತು ಡಿಂಗ್ರಿ ನಾಗರಾಜು, ಬ್ಯಾಂಕ್ ಜನಾರ್ದನ್ ಅಂತ ಏನ್ ಹೇಳ್ತಾರೆ, ಅವರಿಗೂ ಈ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ. ಯಾವ ಪಾರ್ಟಿಯಿಂದ ಅಂದ್ರೆ ಕಲೆಯ ಸಿನಿಮಾ ಪಾರ್ಟಿಯಿಂದ ಬಂದಿರುವಂತದ್ದು. ಅದಲ್ಲದೆ 3 ಶತಾಯುಷಿಗಳಾದಂತಹ K ರೂಪಾನಾಯಕ್ ಸಮಾಜ ಸೇವೆ ಮತ್ತು ಬುಡೇನ್ ಸಾಬ್ ಸಿದ್ದಿ ಅವರಿಗೆ ಜಾನಪದ ಕಲೆ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಪುಟ್ಟಸ್ವಾಮಿ ಗೌಡ ಇವರಿಗೆ ಇದನ್ನ ಕೊಟ್ಟಿದ್ದಾರೆ. ಸೊ ಇವರೆಲ್ಲರ ಹೆಸರನ್ನ ಇಲ್ಲಿ ನೀವು ನೋಟ್ ಮಾಡ್ಕೋಬಹುದು.
ದೆನ್ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ವಿಷಯಗಳು ತಿಳ್ಕೋಬೇಕು ಅಂದ್ರೆ ಇದು ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾಗಿದೆ, ಕರ್ನಾಟಕದ ರತ್ನ ನಂತರ ಬರುವಂತದ್ದು ಮತ್ತು ವಾರ್ಷಿಕವಾಗಿ ಕೊಡುವಂತಹ ಪ್ರಶಸ್ತಿ. ಸೊ ಕರ್ನಾಟಕ ರತ್ನ ಪ್ರತಿ ವರ್ಷ ಕೊಡುವಂತಹ ಪ್ರಶಸ್ತಿ ಅಲ್ಲ, ಆ ಅದು ಭಾರತ ರತ್ನ ತರ. ಬಟ್ ರಾಜ್ಯೋತ್ಸವ ಪ್ರಶಸ್ತಿ ಏನಿದೆ ಉಳಿದ ಪ್ರಶಸ್ತಿಗಳಾದಂತಹ ಪದ್ಮಶ್ರೀ ಆಗಿರ್ಬಹುದು, ಪದ್ಮಭೂಷಣ್ ಆಗಿರ್ಬಹುದು, ಪದ್ಮವಿಭೂಷಣ್ ಆಗಿರ್ಬೋದು, ಆ ರೀತಿಯಾಗಿ ಪ್ರತಿ ವರ್ಷ ಕೊಡುವಂತಹ ಪ್ರಶಸ್ತಿ. ಹಿಂದೆ ಮೈಸೂರು ರಾಜ್ಯ ಪ್ರಶಸ್ತಿ ಅಂತ ಇದನ್ನ ಕರೀತಾ ಇದ್ದರು. 96ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಮತ್ತು 5 ಲಕ್ಷ ರೂಪಾಯಿ ನಗದು, 25 ಗ್ರಾಂ ಚಿನ್ನ ಮತ್ತು ಒಂದು ಫಲಕವನ್ನ ಕೊಡ್ತಾರೆ. ಕೆಲವು ವರ್ಷಗಳು ಇದನ್ನ ಕೊಟ್ಟಿಲ್ಲ. ಪ್ರಶ್ನೆಯಲ್ಲಿ ಹೇಗ್ ಬರ್ಬೋದು ಅಂದ್ರೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಾರ್ಷಿಕವಾಗಿ ಕೊಟ್ಟಿದ್ದು ಯಾವುದೇ ವರ್ಷವೂ ಇದು ಮಿಸ್ ಆಗಿಲ್ಲ ಅಂದ್ರೆ ಇಲ್ಲ, ಎಮರ್ಜೆನ್ಸಿಯ ಟೈಮಿನಲ್ಲಿ ಕೆಲವು ವರ್ಷಗಳು ಇದು ಮಿಸ್ ಆಗಿದೆ, ಪ್ಲಸ್ 2009ರಲ್ಲಿಯೂ ಇದು ಮಿಸ್ ಆಗಿದೆ. ಓಕೆ, ಎಮರ್ಜೆನ್ಸಿ ನಂತರದ ಟೈಮ್ ಇದು. ದೆನ್ ಬರುವುದು ಬಸವ ಪ್ರಶಸ್ತಿ. ಸೊ ಬಸವ ಪ್ರಶಸ್ತಿಯಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರ ಪ್ರೊಫೆಸರ್ ಆನಂದ ತೇಲ್ತುಂಬೆ ಅವರು ಮತ್ತು ಧಾರವಾಡದ ಮಹದೇವಪ್ಪ ಅವರು, ಡಾಕ್ಟರ್ ಎನ್ ಜಿ ಮಹದೇವಪ್ಪ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಏನು ವಿಶೇಷವಾಗಿ ಸಾಮಾಜಿಕ ಸುಧಾರಣೆ, ಧಾರ್ಮಿಕ ಸಾಮರಸ್ಯ, ಕಮ್ಯುನಲ್ ರಿಲಿಜಿಯಸ್ ಹಾರ್ಮನಿ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಕೊಡುಗೆಯನ್ನ ಮಾಡಿದವರಿಗೆ ಬಸವ ಪುರಸ್ಕಾರವನ್ನ ಕೊಡುತ್ತಾರೆ. 2000ರಲ್ಲಿ ಇದು ಪ್ರಾರಂಭವಾಗಿದ್ದು ಮೊದಲು ಗೆದ್ದದ್ದು ಸರಸ್ವತಿ ಗೋರಾ ಅವರು ಇದನ್ನ ಫಸ್ಟ್ ಕೊಟ್ಟಿದ್ದರು. ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರಬೇಕು, ಮಾನವತಾವಾದಿಯಾಗಿರಬೇಕು, ಎಲ್ಲ ಮನುಷ್ಯರನ್ನ ಸಮಾನವಾಗಿ ನೋಡುವವರಾಗಿರಬೇಕು, ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ. 10 ಲಕ್ಷ ರೂಪಾಯಿಯ ನಗದು ಬಹುಮಾನ ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಸವ ಪುರಸ್ಕಾರ ಆದ ಮೇಲೆ ಬರುವಂತದ್ದು ಇಂಪಾರ್ಟೆಂಟ್ ಆಗಿರೋದು ಪಂಪ ಪ್ರಶಸ್ತಿ. ಯಾರಿಗೆ ಕೊಟ್ಟಿದ್ದಾರೆ ಈ ವರ್ಷ ಅಂತ ಕೇಳಿದರೆ ಡಿಸೋಜಾ ಅವರಿಗೆ ಕೊಟ್ಟಿದ್ದಾರೆ. 87ರಲ್ಲಿ ಸ್ಥಾಪಿಸಿದ್ದು. ಇದು ಕೇವಲ ಸಾಹಿತ್ಯಿಕ ಗೌರವವಾಗಿದೆ. ನೆನಪಿನಲ್ಲಿಟ್ಕೊಳ್ಳಿ, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಕರ್ನಾಟಕ ರತ್ನ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿರೋರಿಗೆ ಕೊಡುವಂಥದ್ದು. ಆದರೆ ಇದು ಪಂಪ ಪ್ರಶಸ್ತಿ ರೈಟರ್ಸ್ಗೆ ಕೊಡುವಂಥದ್ದು. ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡುವಂತಹ ಒಂದು ಅತ್ಯುನ್ನತ ಪ್ರಶಸ್ತಿ ಕುವೆಂಪು ಅವರಿಗೆ ಮೊದಲ ಬಾರಿ ಸಿಕ್ಕಿದ್ದು. ಯಾವುದೇ ಪ್ರಶಸ್ತಿ ಆಗಿರಬಹುದು, ಒಂದು ಫಲಕ ಆಗಿರಬಹುದು, ಅದು ಹೇಗೆ ಗರಿಮೆಯನ್ನ ಪಡೆಯುತ್ತೆ ಅಂದ್ರೆ ಅದು ಯಾರಿಗೆ ಕೊಟ್ಟಿದ್ದಾರೆ ಮತ್ತು ಅದು ಕೊಡುವ ರೀತಿ ಪಾರದರ್ಶಕವಾಗಿ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿತ್ತಾ, ಫೇರ್ ಆಗಿತ್ತಾ, ಅದೆಲ್ಲವೂ ಅನ್ನೋದರ ಮೇಲೆ ನಿಂತಿರುವಂತದ್ದು. ಸೊ ಆ ತರದ ಒಂದು ಪ್ರಶಸ್ತಿ ಪಂಪ ಪ್ರಶಸ್ತಿ ಡಿಸೋಜಾ ಅವರಿಗೆ ಬಂದಿರೋದು. ಓಕೆ, ದೆನ್ ನೃಪತುಂಗ ಪ್ರಶಸ್ತಿ. ಸೊ ನೃಪತುಂಗ ಪ್ರಶಸ್ತಿ, ಒಂದು ವಿಷಯ ಹೇಳಬೇಕು, ಕರ್ನಾಟಕ ಸರ್ಕಾರ ನೃಪತುಂಗ ಪ್ರಶಸ್ತಿಯನ್ನು ಕೊಡುತ್ತದೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಅಂದ್ರೆ ಇದನ್ನ ಕೊಡುವುದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನ ಕೊಡುವಂತದ್ದು, BMTC ಕೊಡುವ ಪ್ರಶಸ್ತಿ. ಅದೇ ನಾನು ಈಗಲೇ ಹೇಳ್ದಂಗೆ, ಪ್ರಶಸ್ತಿ ಯಾರು ಕೊಡುವುದು ಅನ್ನೋದು ಒಂದು ಪಾರ್ಟ್ ಆದ್ರೆ ಯಾರೆಲ್ಲರಿಗೆ ಸಿಕ್ಕಿದೆ, ಎಷ್ಟು ಫೇರ್ ಆಗಿ ಕೊಟ್ಟಿದ್ದಾರೆ, ಎಷ್ಟು ಅದರ ಪಾರದರ್ಶಕವಾಗಿ ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ಇತ್ತೀಚೆಗೆ ವೈದೇಹಿ ಅವರಿಗೆ, ಅಂದ್ರೆ ಜಾನಕಿ ಶ್ರೀನಿವಾಸ್ ಅಂತ ಅವರ ಮೂಲ ಹೆಸರು, ಅವರ ಅಂಕಿತ ನಾಮ ವೈದೇಹಿ ಅಂತ, ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಪ್ರಸ್ತುತಪಡಿಸಲಾದ ಪ್ರಶಸ್ತಿ ಇದು. ಮೊದಲು ಗೆದ್ದವರು ಜವರೇಗೌಡರು. 7,01,000 ರೂಪಾಯಿಯ ಒಂದು ನಗದು ಬಹುಮಾನ, 1 ರೂಪಾಯಿ ಶಗುನ್ ಅಂತ ಏನ್ ಹೇಳ್ತಾರೆ, 7,01,000 ರೂಪಾಯಿಯ ಒಂದು ನಗದು ಬಹುಮಾನ ಈ ಪ್ರಶಸ್ತಿಗೆ ಇದೆ. ರೀಸೆಂಟ್ ಆಗಿ ಗೆದ್ದದ್ದು ವೈದೇಹಿ. ದೆನ್ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅತ್ತಿಮಬ್ಬೆ ಅವರು ಜೈನ ಚಿಂತಕರು. ಸೊ ಬಹಳಷ್ಟು ಅವರ ಇದನ್ನ ದಾನ ಮಾಡಿ ಏನು ದಾನತ್ವದಲ್ಲಿ ಒಂದು ಹಿರಿಮೆಯನ್ನ ಮೆರೆದವರು. ಈ ವರ್ಷ ಬಾನು ಮುಷ್ತಾಕ್, ಹಾಸನದ ಬಾನು ಮುಷ್ತಾಕ್ ಮತ್ತು ರಾಯಚೂರಿನ ಮುಕ್ತಾಯಕ್ಕ, ಸೊ ಇವರಿಬ್ಬರಿಗೆ ಅತ್ತಿಮಬ್ಬೆ ಪ್ರಶಸ್ತಿ. ಏನು ಸ್ಪೆಷಾಲಿಟಿ ಅಂತ ಕೇಳಿದರೆ ಮಹಿಳಾ ಲೇಖಕರಿಗೆ ಕೊಡುವಂತಹ ಪ್ರಶಸ್ತಿ. ಸೊ ಈ ಅತ್ತಿಮಬ್ಬೆ ಅವರು ಜೈನ ಧರ್ಮಕ್ಕೆ ಸಂಬಂಧಿಸಿದ ಸಾವಿರಾರು ಪುಸ್ತಕಗಳನ್ನು ಬರೆದ ಅವರ ಅವಧಿಯಲ್ಲಿ
ಜೈನ್ ರಿಲೇಟೆಡ್ ಬುಕ್ಸ್ ಅನ್ನ ಬರೆಸಿದವರು. ಮಹಿಳಾ ಕವಿಗಳು ಮತ್ತು ವಿದ್ವಾಂಸರಿಗೆ 95ರಿಂದ ಸ್ಟಾರ್ಟ್ ಆಗಿರುವಂತಹ ಪ್ರಶಸ್ತಿ ಇದು. 5 ಲಕ್ಷ ರೂಪಾಯಿಯ ನಗದು ಬಹುಮಾನವು ಒಳಗೊಂಡಿದೆ. ಸರ್ಕಾರದಿಂದ ಸ್ಥಾಪಿಸಲಾದಂತಹ ಪ್ರಶಸ್ತಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮಹತ್ವ ಕೊಡುಗೆಯನ್ನು ಗುರುತಿಸಲಾಗುತ್ತೆ. ಓಕೆ, ವುಮೆನ್ ರೈಟರ್ಸ್ಗೆ ಕೊಡುವಂಥದ್ದು. ದೆನ್ ನೆಕ್ಸ್ಟ್ ಬರೋದೇ ಗುಬ್ಬಿ ವೀರಣ್ಣ, ಡಾಕ್ಟರ್ ಗುಬ್ಬಿ ವೀರಣ್ಣ ಅವರ ಪ್ರಶಸ್ತಿ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ರಂಗಭೂಮಿ ಕಲಾವಿದ ಕ್ಷೇತ್ರದಲ್ಲಿ ಅತ್ಯುನ್ನತ ಹೆಸರನ್ನ ಮಾಡಿರುವಂತಹ ಕೆಲವು ಮಹನೀಯರಲ್ಲಿ ಇವರು ಒಬ್ಬರು. ಸೊ ಈ ಗುಬ್ಬಿ ವೀರಣ್ಣ ಪ್ರಶಸ್ತಿ ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಚನ್ನಬಸಯ್ಯ ಗುಬ್ಬಿ ಮತ್ತು LB ಶೇಖ್ ಮಸ್ತಾರ ಅವರಿಗೆ ಕೊಟ್ಟಿರುವಂತದ್ದು. 93ರಲ್ಲಿ ಸ್ಟಾರ್ಟ್ ಆಗಿ ರಂಗಭೂಮಿ ಗಮನಾರ್ಹ ಪ್ರದರ್ಶನಗಳನ್ನು ಗೌರವಿಸುತ್ತದೆ. ಸೊ 5 ಲಕ್ಷ ರೂಪಾಯಿಯ ನಗದು ಬಹುಮಾನವನ್ನು ಕೊಡುವ ಒಂದು ಪ್ರಶಸ್ತಿ ಇದು. ಈ ನೀನಾಸಂ ಆಗಿರಬಹುದು, ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಆಗಿರಬಹುದು, ಇವೆಲ್ಲವೂ ಯಾಕೆ ಇದನ್ನ ಗುರುತಿಸ್ತಾರೆ ಅಂತ ಅಂದ್ರೆ ಈ ರಂಗಭೂಮಿಯಲ್ಲಿ ಸ್ಪಾಟ್ ಅಲ್ಲಿ ಡೈಲಾಗ್ಸ್ ಅನ್ನ ಹೇಳೋದು ಇದೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಜನರ ನಾಡಿ ಮಿಡಿತವನ್ನು ನೋಡಿ ಹಾಗೇ ಒಂದು ನಾಟಕವನ್ನ ಇಂಪ್ರೊವೈಸ್ ಮಾಡ್ತಾ ಹೋಗಬೇಕು. ಅದೆಲ್ಲವನ್ನು ಗಮನಿಸಿ ಕೊಡುವಂತಹ ಪ್ರಶಸ್ತಿ ಇದು ಗುಬ್ಬಿ ವೀರಣ್ಣ ಪ್ರಶಸ್ತಿ. ದೆನ್ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ. ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಯಾರಿಗೆ ಕೊಡೋದು ಅಂತ ಕೇಳಿದರೆ ಬೆಂಗಳೂರಿನ ಕೆ ಮರುಳಸಿದ್ದಪ್ಪ, ಬೆಳಗಾವಿಯ ಹಸನ್ ನಯೀಂ ಸುರಕೋಡು ಮತ್ತು ಕೋಲಾರದ ಕೆ ರಾಮಯ್ಯ ಮತ್ತು ಬಳ್ಳಾರಿಯ GM ವೀರಸಂಗಯ್ಯ ಅವರಿಗೆ ಕೊಡುವಂತಹ ಪ್ರಶಸ್ತಿ. ಕರ್ನಾಟಕದ ಸರ್ಕಾರವು ಯಾರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಭೂಮಿ, ಜಲ, ಭಾಷೆ, ಸಂಸ್ಕೃತಿಗಾಗಿ ತ್ಯಾಗವನ್ನ ಮಾಡಿರುವ ಹೋರಾಟಗಾರರಿಗೆ ರೆಕಗ್ನಿಷನ್ ಆಗಿ ಕೊಡುವಂಥದ್ದು. ಸೊ 75 ವರ್ಷಗಳ ಒಂದು ಸ್ವಾತಂತ್ರ್ಯದ ವರ್ಷವಾಗಿರುವ ಈ ಟೈಮಿನಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಸೊ ಮಿನಿಸ್ಟ್ರಿ ಆಫ್ ಆರ್ಟ್ಸ್, ಯೂನಿಯನ್ ಮಿನಿಸ್ಟ್ರಿ ಆಫ್ ಆರ್ಟ್ಸ್ ಇಂದನೂ ಅನ್ಸಂಗ್ ಫ್ರೀಡಮ್ ಫೈಟರ್ಸ್ ಅಂತ ಈ ವೆಬ್ಸೈಟಿನಲ್ಲಿ ಲೀಲಾವತಿ ಮಾಗಡಿ ಮತ್ತು ಗಂಗಾಧರ್ ಇವರೆಲ್ಲ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. 2013ರಿಂದ ವಾರ್ಷಿಕವಾಗಿ ಕೊಡುವಂತಹ ಪ್ರಶಸ್ತಿ 5 ಲಕ್ಷ ರೂಪಾಯಿಯ ನಗದು ಬಹುಮಾನ ಇರುವ ಪ್ರಶಸ್ತಿ ಇದು. ದೆನ್ ಟಿ ಚೌಡಯ್ಯ ಪ್ರಶಸ್ತಿ, ನ್ಯಾಷನಲ್ ಟಿ ಚೌಡಯ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡುವಂಥದ್ದು. ಮುಂಬಯಿಯ ಫ್ಲಾಟಿಸ್ಟ್ ನಿತ್ಯಾನಂದ ಹಳದಿಪುರ್ ಮತ್ತು ಕೋಲಾರದ ನಾದಸ್ವರ ಕಲಾವಿದರಾದ ಶ್ರೀರಾಮುಲು ಅವರಿಗೆ ಈ ವರ್ಷ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಪಖವಾದ್ಯಗಳು ಅಂತ ಕರೀತಾರೆ. ಸೊ ಈ ಪಖವಾದ್ಯಗಳಲ್ಲಿ ಏನು ಅಂತ ಹೇಳಿದರೆ 2 ತರದ ವಾದ್ಯಗಳು, ಮುಖ್ಯವಾದ್ಯಗಳು ಮತ್ತು ಪಖವಾದ್ಯಗಳು ಅಂತ. ಸೊ ಎರಡೂ ಕ್ಷೇತ್ರದಲ್ಲಿ ಮುಖ್ಯವಾದ್ಯಗಳು ಅಂದ್ರೆ ಸೆಂಟರ್ ಅಲ್ಲಿ ಕೂತು ಹಾಡೋರಾಗಿರ್ಬೋದು, ನುಡ್ಸೋರಾಗಿರ್ಬೋದು, ಮತ್ತು ಪಕ್ಕದಲ್ಲಿ ಕೂತು ಫಾರ್ ಎಕ್ಸಾಂಪಲ್ ತಬಲಾ ಆರ್ಟಿಸ್ಟ್ ಆಗಿರ್ಬೋದು, ಮೃದಂಗಂ ಆರ್ಟಿಸ್ಟ್ ಆಗಿರ್ಬೋದು, ಕಂಜೀರ ಆರ್ಟಿಸ್ಟ್ ಆಗಿರ್ಬೋದು, ನಾದಸ್ವರದ ಆರ್ಟಿಸ್ಟ್ ಆಗಿರಬಹುದು, ಅದಲ್ಲದೆ ಫ್ಲೂಟ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಫ್ಲೂಟ್ ಆರ್ಟಿಸ್ಟೇ ಮೇನ್ ಆರ್ಟಿಸ್ಟ್ ಆಗಿಯೂ ಇರಬಹುದು. ಸೊ ಆ ತರದ ಒಂದು ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಯನ್ನ ಮಾಡಿರುವವರಿಗೆ ಶ್ರೇಷ್ಠ ಪಿಟೀಲು ವಾದಕ ಚೌಡಯ್ಯ ಅವರ ಹೆಸರನ್ನು ಇಟ್ಟು 10 ಲಕ್ಷ ರೂಪಾಯಿಯ ನಗದು ಬಹುಮಾನವನ್ನು ಕೊಡಲಾಗುವುದು. ಕರ್ನಾಟಕ ಅಥವಾ ಹಿಂದೂಸ್ತಾನಿ ಯಾವುದೇ ರೀತಿಯಾದಂತಹ ಹಿರಿಯ ರಾಷ್ಟ್ರೀಯ ಕಲಾವಿದರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಕರ್ನಾಟಕ ಅಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಅವರು ಇದನ್ನ ಮಾಡಿರಬೇಕು. ದೆನ್ ಅಕ್ಕ ಮಹಾದೇವಿ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಧಾರವಾಡದ ಜಗನ್ಮಾತೆ ಅಕ್ಕ ಮಹಾದೇವಿ ಆಶ್ರಮ ಟ್ರಸ್ಟ್ ಮತ್ತು ಮಂಡ್ಯದ ಸುನಂದಮ್ಮ, ಕಲಬುರಗಿಯ ಮೀನಾಕ್ಷಿ ಬಾಳೆ ಮತ್ತು ಬೆಂಗಳೂರಿನ ಡಾಕ್ಟರ್ ವಸುಂಧರಾ ಭೂಪತಿ ಇವರೆಲ್ಲರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ ಪ್ರಶಸ್ತಿ ಮಹಿಳಾ ಸಾಧಕರಾಗಿರಬೇಕು ಮತ್ತು ಮಹಿಳಾ ಸಾಧಕರು ಮತ್ತು ಸಂಸ್ಥೆಗಳನ್ನು ಗೌರವಿಸಲು 2016ರಲ್ಲಿ ಸ್ಟಾರ್ಟ್ ಮಾಡಿದಂತಹ ಪ್ರಶಸ್ತಿ. ಬಹಳ ಪ್ರಸಿದ್ಧ ವಚನಗಾರ್ತಿ ಅಕ್ಕ ಮಹಾದೇವಿ. ಸೊ 5 ಲಕ್ಷ ರೂಪಾಯಿ 5 ಲಕ್ಷಗಳ ನಗದು ಬಹುಮಾನ ರಾಜ್ಯ ಪ್ರಶಸ್ತಿಯಾಗಿ ಇದು ಹೊರಹೊಮ್ಮಿದೆ ಮಹಿಳಾ ಸಾಧಕರಿಗೆ. ಇನ್ನ ಯಾವ ಮಹಿಳಾ ಪ್ರಶಸ್ತಿ ಇರೋದು ಅಂತ ಕೇಳಿದ್ರೆ ಅತ್ತಿಮಬ್ಬೆ ಪ್ರಶಸ್ತಿ. ನೃಪತುಂಗ ಪ್ರಶಸ್ತಿ ಬರೀ ಮಹಿಳೆಯರಿಗೆ ಕೊಡುವುದಲ್ಲ, ಈ ಬಾರಿ ಅದು ವೈದೇಹಿಯವರಿಗೆ ಬಂದಿರೋದು. ಇನ್ನೊಂದು ವಿಷಯ ಏನು ಅಂದ್ರೆ ವೈದೇಹಿಯವರು ಮೊದಲ ಮಹಿಳೆ ಅಲ್ಲ, ವೈದೇಹಿ ಮುಂಚೆ ಇನ್ನೊಬ್ಬರಿಗೆ ನೃಪತುಂಗ ಪ್ರಶಸ್ತಿಯು ಕೊಡಲಾಗಿತ್ತು. ಓಕೆ,
ದೆನ್ ಸಂತ ಶಿಶುನಾಳ ಶರೀಫರ ಪ್ರಶಸ್ತಿ ಸೊ ಯಾರಿಗೆ ಕೊಟ್ಟಿದ್ದಾರೆ ಈ ವರ್ಷ ಅಂತ ಕೇಳಿದರೆ ಹಿರಿಯ ಗಾಯಕಿ ಬೆಂಗಳೂರಿನ ಕಸ್ತೂರಿ ಶಂಕರ್ ಮತ್ತು ಆ ಶಿವಮೊಗ್ಗದ ಶಿವಲಿಂಗಪ್ಪ ಅವರಿಗೆ ಕೊಟ್ಟಿದ್ದಾರೆ, NB ಶಿವಲಿಂಗಪ್ಪ. ಸೊ ಶಿಶುನಾಳ ಶರೀಫರ ಹೆಸರನ್ನು ಇಡಲಾಗಿದೆ. ಶಾಸ್ತ್ರೀಯ ಸಂಗೀತದ ಕೊಡುಗೆಗಳಿಗಾಗಿ ಕಲಾವಿದರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನಗದು ಬಹುಮಾನ 5 ಲಕ್ಷ ರೂಪಾಯಿಯ ಒಂದು ನಗದು ಬಹುಮಾನ. ಸೊ ಶಿಶುನಾಳ ಶರೀಫರು ಅವರದ್ದೇ ಆದಂತ ಒಂದು ಥೀಮ್ ಪಾರ್ಕ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೋರುತಿಹುದು ಮನೆಯ ಮಾಳಿಗೆ ಅಂತ. ಯಾವಾಗ ಒಂದು ಗ್ರೇಟ್ ಫಮೈನ್ಸ್ ಆಗಿತ್ತು ಭಾರತದಲ್ಲಿ, ಅದರ ಒಂದು ಅದನ್ನ ನೋಡಿ ಅದರ ಬಗ್ಗೆ ಬರೆದಂತಹ ಒಂದು ಕವಿ, ಆ ಕವಿ ಹೆಸರಿನಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಕೊಡುಗೆಯನ್ನ, ಸೊ ಶಾಸ್ತ್ರೀಯ ಸಂಗೀತ ಅನ್ನೋದೇನಿದೆ ಅದು ಕ್ಲಾಸಿಕಲ್ ಮ್ಯೂಸಿಕ್ ಅಂತ, ಅದಾದ ಮೇಲೆ ಸೆಮಿ ಕ್ಲಾಸಿಕಲ್ಲು, ಅದಾದ ಮೇಲೆ ಫ್ಯೂಷನ್ನು, ಈ ತರದ ಬೇರೆ ರಾಕು, ಈ ತರದ ಹಾರ್ಡ್ ರಾಕು, ಮೆಟಲ್ಲು ಅಂತ ಎಲ್ಲ ಬರುತ್ತೆ. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಗುರುತಿಸಿಕೊಡುವಂತಹ ಒಂದು ಪ್ರಶಸ್ತಿ ಇದು. ದೆನ್ ಕನಕಶ್ರೀ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾವೇರಿಯ ಯಾರಿಗೆ ಕೊಟ್ಟಿದ್ದಾರೆ? ಹಾವೇರಿಯ ಲಿಂಗದಹಳ್ಳಿ ಹಾಲಪ್ಪ ಮತ್ತು ಮಂಗಳೂರಿನ B ಶಿವರಾಮ ಶೆಟ್ಟಿ ಅವರಿಗೆ ಕೊಡುವಂತದ್ದು. ದಾಸ ಸಾಹಿತ್ಯದಲ್ಲಿ ನೆನಪಿನಲ್ಲಿಟ್ಕೊಳ್ಳಿ, ದಾಸ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿರ್ಬೇಕು ಅಂದ್ರೆ ಅದ್ರ ಬಗ್ಗೆ ವಿಶೇಷವಾಗಿ ಅವರ ಜೀವನವನ್ನ ಅರ್ಪಿಸ್ಕೊಂಡಿರ್ಬೇಕು, ಸಂಶೋಧಕರಾಗಿರ್ಬೇಕು. ದಟ್ ಈಸ್ ಅವರು ರಿಸರ್ಚ್ ಅನ್ನ ಮಾಡಿ ಈ ದಾಸ ಸಾಹಿತ್ಯ ಈ ದಾಸರು ಬರೆದಿರುವುದು, ಈ ದಾಸ ಸಾಹಿತ್ಯ ಈ ಟೈಮಿನಿಂದ ಬಂದಿರೋದ್ರಿಂದ ಇವರು ಬರೆದಿರೋದು ಅಂತ ಇರಬೇಕು, ಅಥವಾ ಅವರೇ ದಾಸ ಸಾಹಿತ್ಯದ ಲೇಖಕರೂ ಆಗಿರಬಹುದು. ಅವರೆಲ್ಲರಿಗೆ ಸರ್ಕಾರವು ಗೌರವಿಸುವ ಒಂದು ವಿಧಾನವಿದು. ಜೀವನ, ಸಾಹಿತ್ಯ ಮತ್ತು ಸಮಾಜಕ್ಕೆ ದಾರ್ಶನಿಕ ಕೊಡುಗೆಗಳಿಗೆ ಮನ್ನಣೆಯನ್ನು ಕೊಡುವಂತದ್ದು ಇದು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಮತ್ತು ಶ್ರೀ ಕನಕದಾಸರ ಕಂಚಿನ ಪ್ರತಿಮೆ. ಈ ತರದ ಅವರದೊಂದು ಪ್ರತಿಮೆ, ಕಂಚಿನ ಪ್ರತಿಮೆಯನ್ನ, ಬ್ರಾಂಜ್ ಸ್ಟ್ಯಾಚ್ಯೂ ಅಂತ ಏನ್ ಹೇಳ್ತೀವಿ, ಆ ತರದ ಪ್ರತಿಮೆಯನ್ನ ಕೊಡುವಂತಹ ಒಂದು ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ. ರೈಟ್, ನೆಕ್ಸ್ಟ್ ಬರೋದೇ ಕರ್ನಾಟಕದಲ್ಲಿ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ. ಸೊ ಶಾಂತಿ ಪ್ರಶಸ್ತಿಗಳಲ್ಲಿ ಅತ್ಯಂತ ಉನ್ನತವಾದ ಪ್ರಶಸ್ತಿ ಯಾವುದು? ಶಾಂತಿ ಪ್ರಶಸ್ತಿಯಲ್ಲಿ ನೊಬೆಲ್ ಪ್ರಶಸ್ತಿ. ಬಟ್ ಕರ್ನಾಟಕದಲ್ಲಿ ಮಹಾವೀರ ಅವರು, ಸೊ ಮಹಾವೀರ ಅಹಿಂಸೆ ಮತ್ತು ಶಾಂತಿಯ ಒಂದು ಸಂಕೇತ. ಜೈನ ಧರ್ಮ, ಸೊ ಬುದ್ಧಿಸಂ ಮತ್ತು ಜೈನಿಸಂ ಅಂತ ಏನ್ ಹೇಳ್ತೀವಿ, ಅದೆರಡೂ ಒಂದು ಅಶಾಂತಿ ಮತ್ತು ಶಾಂತಿ ಮತ್ತು ಅಹಿಂಸೆಯ ಒಂದು ಸಂಕೇತದ ಧರ್ಮಗಳು. ಅದರಲ್ಲಿಯೂ ಜೈನಿಸಂ ಏನಂತ ಹೇಳ್ತಾರೆ, ಎಕ್ಸ್ಟ್ರೀಮ್ ಆದಂತಹ ಒಂದು ಅಹಿಂಸೆಯ ಮಾರ್ಗವನ್ನ ಪ್ರತಿಪಾದಿಸುತ್ತೆ. ಸೊ ಅಹಿಂಸೆ, ಶಾಂತಿ, ಸೌಹಾರ್ದತೆ, ಜನರ ಕಲ್ಯಾಣ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಗೆ ವ್ಯಕ್ತಿಗಳ ಮತ್ತು ಸಂಸ್ಥೆಗಳನ್ನು ಗೌರವಿಸಲು ಲಾಸ್ಟ್ 8 ವರ್ಷಗಳಿಂದ ಕೊಡ್ತಿರುವಂತಹ ಪ್ರಶಸ್ತಿ. ಬಹಳ ಹಿಂದೆ ಆದ್ದಲ್ಲ, 2016 ಅಲ್ಲಿ ಸ್ಟಾರ್ಟ್ ಮಾಡಿರೋದು. 10 ಲಕ್ಷ ರೂಪಾಯಿ ನಗದು ಬಹುಮಾನ. ಯಾರಿಗೆ ಸಿಕ್ಕಿರೋದು ಅದು ಕೂಡ ಇಂಪಾರ್ಟೆಂಟು. ಧಾರವಾಡದ ಜಿನದತ್ತ ದೇಸಾಯಿ ಮತ್ತು ಗುಜರಾತ್ನ ಗಾಂಧಿ ಸೇವಾಶ್ರಮ ಇವರಿಗೆ ಕೊಟ್ಟಿರುವುದು ಈ ವರ್ಷ. ಓಕೆ, ದೆನ್ BV ಕಾರಂತರ ಪ್ರಶಸ್ತಿ. ಸೊ ಅನನ್ಯ ಕೊಡುಗೆ, ಯಾವ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ಮಾಡಿದವರಿಗೆ ಅಂತ ಹೇಳಿದರೆ, ರಂಗಭೂಮಿ ಮತ್ತು ಪ್ರದರ್ಶಕ ಕಲೆಗಳಿಗೆ ಗಮನಾರ್ಹ ಕೊಡುಗೆಯನ್ನ ಮಾಡಿರ್ಬೇಕು. ರಂಗಭೂಮಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಥಿಯೇಟರ್ ಆರ್ಟಿಸ್ಟ್ ಅಂತ ಏನ್ ಹೇಳ್ತಾರೆ ಅವರು. ಪ್ರದರ್ಶಕ ಕಲೆಗಳು ಅಂತ ಕೇಳಿದರೆ ಯಾವುದು ಅಂದ್ರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಫಾರ್ ಎಕ್ಸಾಂಪಲ್, ಯಾರು ಅಲ್ಲೇ ಹೋಗಿ ಪರ್ಫಾರ್ಮ್ ಮಾಡಬೇಕು, ಉದಾಹರಣೆಗೆ ಭರತನಾಟ್ಯಂ ನೃತ್ಯ ಆಗಿರಬಹುದು, ಅಥವಾ ಕಥಕಲಿ ಆಗಿರ್ಬೋದು, ಕಥಕ್ಕಿನ ನೃತ್ಯ ಆಗಿರಬಹುದು, ಯಕ್ಷಗಾನ ಆಗಿರ್ಬೋದು, ಅದನ್ನೆಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಐ ಹ್ಯಾವ್ ಟು ಪರ್ಫಾರ್ಮ್ ಅ ಡಾನ್ಸ್, ನಾನಿವತ್ತು ನನ್ನದೊಂದು ಡಾನ್ಸಿನ ಒಂದು ನೃತ್ಯ ಪ್ರದರ್ಶನವಿದೆ ಅಂತ ಏನ್ ಹೇಳ್ತೀವೋ, ಆ ತರದ ಎಲ್ಲ ಪ್ರದರ್ಶನ ಕಲೆಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿರಬೇಕು. ಉದಾಹರಣೆಗೆ ಭರತನಾಟ್ಯಂ ಅಲ್ಲಿ ಚಂದ್ರಶೇಖರ್ ಅವರಾಗಿರ್ಬೋದು, ಇನ್ನೆಲ್ಲ ಕಲೆಗಳಲ್ಲಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ. ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಬೆಂಗಳೂರಿನ ಸಿ ಬಸವಲಿಂಗಯ್ಯ ಮತ್ತು ಮಂಗಳೂರಿನ ಸದಾನಂದ ಸುವರ್ಣ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹೆಸರಾಂತ ರಂಗಭೂಮಿ ಕಲಾವಿದರಾದ BV ಕಾರಂತರ, 2 ಕಾರಂತರು, ಒಂದು ಶಿವರಾಮ್ ಕಾರಂತರು, ಇನ್ನೊಂದು BV ಕಾರಂತರು, ಪ್ರಸಿದ್ಧ ರಾಗಿದ್ದವರು. ಪ್ರಶಸ್ತಿಯು 5 ಲಕ್ಷಗಳ ನಗದು ಬಹುಮಾನವನ್ನು ಒಳಗೊಂಡಿದೆ. ಓಕೆ, ದೆನ್ ಕರ್ನಾಟಕದಲ್ಲಿ ಶ್ರೀ ನಿಜಗುಣ ಪುರಂದರ ಪ್ರಶಸ್ತಿ. ಸೊ ಕನಕ ಪ್ರಶಸ್ತಿ ಆಯ್ತು. ಕನಕದಾಸ ಪ್ರಶಸ್ತಿಯಲ್ಲಿ ನೀವು ನೋಡಿದ್ರಿ
ದಾಸ ಸಾಹಿತ್ಯದ ಒಂದು ಲೇಖಕರಾಗಿರಬಹುದು, ಅವರೆಲ್ಲರಿಗೆ ಕೊಡುವಂತಹ ಪ್ರಶಸ್ತಿ. ಅದೇ ರೀತಿಯಾಗಿ ಪುರಂದರದಾಸರು ಯಾರು ಕರ್ನಾಟಕ ಮ್ಯೂಸಿಕ್ಕಿನ ಹರಿಕಾರರು, ಜನಕರು ಎಲ್ಲರೂ ಪುರಂದರದಾಸರೇ. ಸೊ ಈ ವರ್ಷ ಯಾರಿಗೆ ಕೊಟ್ಟಿದ್ದು ಅಂದ್ರೆ MK ಸರಸ್ವತಿ ಅವರಿಗೆ 2022-23ರಲ್ಲಿ ಕೊಟ್ಟಂತಹದ್ದು ಇದು. ಸಂಗೀತದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿರಬೇಕು, ಕೇವಲ ಸಂಗೀತಕ್ಕೆ ಮೀಸಲಾದಂತಹ ಪ್ರಶಸ್ತಿ. ಪ್ರಸಿದ್ಧ ಹರಿದಾಸರ ಪುರಂದರ ಮತ್ತು ಕನಕರ ಹೆಸರನ್ನ ಇಟ್ಟಿದ್ದರು. ಬಟ್ 10 ವರ್ಷಗಳ ಹಿಂದೆ ಇದನ್ನ ನಿಜಗುಣ ಪುರಂದರ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಲಾಗಿತ್ತು. ಓಕೆ, ಸೊ ಕರ್ನಾಟಿಕ್ ಮ್ಯೂಸಿಕ್ಕಿನ ಪಿತಾಮಹ ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಆಪ್ಷನ್ಸ್ ಅನ್ನ ಕೊಡುವ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ತ್ಯಾಗರಾಜರಾಗಿರ್ಬೋದು, ಮುತ್ತುಸ್ವಾಮಿ ದೀಕ್ಷಿತರು ಅಂತ ಕೊಟ್ಬಿಟ್ಟು ಪುರಂದರದಾಸರು ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಪಿತಾಮಹರು ಪುರಂದರದಾಸರೇ ಯಾವಾಗಲೂ. ನಗದು ಬಹುಮಾನ ಎಷ್ಟು? 5 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಯಾರು ಸ್ವೀಕರಿಸಬಹುದು ಅಂತ ಕೇಳಿದರೆ ಕೀರ್ತನೆಗಳು, ಗಾಭೋಗಗಳನ್ನ ಹಾಡುವವರು ಮತ್ತು ಕರ್ನಾಟಿಕ್ ಮ್ಯೂಸಿಕ್ಕಿನ ದಿಗ್ಗಜರು ಇವರನ್ನ ಸ್ವೀಕರಿಸಬಹುದು. ಓಕೆ, ಇವನ್ನ ಸ್ವೀಕಾರ ಮಾಡ್ತಾರೆ, ಇವರಿಗೆಲ್ಲ ಕೊಡ್ತಾರೆ ಕರ್ನಾಟಿಕ್ ಮ್ಯೂಸಿಕ್ಗೆ. ಸೊ ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಬಹಳಷ್ಟು ಪ್ರಭೇದಗಳಿದೆ. ಬಟ್ ಹಿಂದೂಸ್ತಾನಿ ಕರ್ನಾಟಿಕ್ ಅಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ. ಸೊ ವರ್ಣಶಿಲ್ಪಿ ಪ್ರಶಸ್ತಿ ಯಾರಿಗೆ? ವರ್ಣಚಿತ್ರಕಾರರಿಗೆ ಕೊಡುವಂತಹ ಪ್ರಶಸ್ತಿ, ದಟ್ ಈಸ್ ಪೇಂಟರ್ಸ್ಗೆ ಕೊಡೋದು. ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ GLN ಸಿಂಹ ಅವರಿಗೆ ಕೊಟ್ಟಿರುವುದು. ಖ್ಯಾತ ಶಿಲ್ಪಿ ಇವರು. ಸೊ ಕಲೆ ಮತ್ತು ವರ್ಣಚಿತ್ರಗಳಲ್ಲಿ ಕೊಡುಗೆಗಳಿಗೆ ಹಿರಿಯ ವರ್ಣಚಿತ್ರಕಾರರಿಗೆ ಬಹುಮಾನವು ನೀಡಲಾಗುವುದು. ಪೇಂಟರ್ಸ್ಗೆ ಅವರನ್ನ ರೆಕಗ್ನೈಸ್ ಮಾಡಬೇಕು, ಅವರದೇ ಒಂದು ಲೈಫ್ ಅನ್ನ ಮುಡಿಪಿಟ್ಟವರಿಗೆ ಅದನ್ನ ರೆಕಗ್ನೈಸ್ ಮಾಡಿ ಕೊಡುವಂಥದ್ದು. ನಗದು ಬಹುಮಾನ ಎಷ್ಟು ಅಂದ್ರೆ 5 ಲಕ್ಷ ರೂಪಾಯಿಗಳ ನಗದು ಬಹುಮಾನ ಇದಕ್ಕೆ ಇರುತ್ತದೆ. ಓಕೆ, ದೆನ್ ಕರ್ನಾಟಕದಲ್ಲಿ ಕುಮಾರವ್ಯಾಸ ಪ್ರಶಸ್ತಿ. ಯಾರು ಕುಮಾರವ್ಯಾಸ ಪ್ರಶಸ್ತಿಯನ್ನ ಪಡೆಯುವರು ಅಂದ್ರೆ ಯಾರು ಗಮಕ ವಾಚನ, ಗಮಕದ ಆಟಗಳು, ದಟ್ ಈಸ್ ಪ್ಲೇಸ್ ಅಲ್ಲಿ ಮತ್ತು ಓದುವುದು ಮತ್ತು ಕಥೆಯನ್ನ ಹೇಳುವುದು ಇದರಲ್ಲಿ ಅನನ್ಯ ಸಾಧನೆಯನ್ನ ಮಾಡಿರಬೇಕು, ಅವರಿಗೆ ಕೊಡುವುದು ಕುಮಾರವ್ಯಾಸ ಪ್ರಶಸ್ತಿ. ಕುಮಾರವ್ಯಾಸ ಭಾರತ ನಿಮ್ಗೆ ಗೊತ್ತಿದೆ, ಬಹಳನೇ ಫೇಮಸ್ ಆದಂತಹ ಮಹಾಭಾರತದ ಒಂದು ಬೇರೆಯಾದಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ಬರೆದಿರುವಂತದ್ದು. ನಗದು ಬಹುಮಾನ 5 ಲಕ್ಷ ರೂಪಾಯಿ. ಯಾರು ಕೊಡುವುದು ಅಂದ್ರೆ ಸರ್ಕಾರವೇ ಕೊಡುವಂಥದ್ದು. ಕುಮಾರವ್ಯಾಸ ಪ್ರಶಸ್ತಿ ಈ ವರ್ಷ ಯಾರಿಗೆ ಬಂದಿದೆ ಅಂತ ಕೇಳಿದ್ರೆ ಕೃಷ್ಣಗಿರಿ ರಾಮಚಂದ್ರ ಅವರಿಗೆ ಕುಮಾರವ್ಯಾಸ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಸೊ ಕೃಷ್ಣಗಿರಿ ರಾಮಚಂದ್ರ ಅವರ ಹೆಸರನ್ನ ನೆನ್ಪಿಟ್ಕೋಬೇಕು. ದೆನ್ ಜನಪದ ಶ್ರೀ ಪ್ರಶಸ್ತಿ. ಸೊ ಜನಪದ ಅಂತ ಅಂದ್ರೆ ಜಾನಪದವಾಗಿ ನಮ್ಗೆ ಗೊತ್ತಿರುವ ಎಲ್ಲಾ ಹೆಸರುಗಳು ನೆನಪಾಗ್ತವೆ. ಜನಪದ ಹಾಡುಗಳಾಗಿರ್ಬಹುದು, ಒಬ್ಬರಿಂದ ಒಬ್ಬರಿಗೆ ಒಂದು ದಾಟಿಸುವಂತಹ ಒಂದು ಕಲೆ, ಬರೆದಿರುವ ಕಲೆಯಲ್ಲ, ಹೇಳಿ ದಾಟಿಸಿದ ಕಲೆ. ಕಲೆಯ ಎಲ್ಲ ಪ್ರಕಾರಗಳ ಮೂಲಕ ಲಲಿತ ಕಲೆಯನ್ನು ಗುರುತಿಸುತ್ತದೆ. ಇಟ್ ಈಸ್ ಕಾಲ್ಡ್ ಫೈನ್ ಆರ್ಟ್ಸ್ ಅನ್ನ ಗುರುತಿಸುವಂತಹ ಒಂದು ಇದು ಪ್ರಶಸ್ತಿ. 1994ರಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪಿಸಿ 5 ಲಕ್ಷದ ನಗದು ಬಹುಮಾನವನ್ನು ಒಳಗೊಂಡಿದೆ. ಜನಪದ ಶ್ರೀ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ ಅದರೇ ಆದಂತಹ ಜನಪದ ಹಾಡುಗಳಿದ್ರೆ, ಕರಾವಳಿಯಲ್ಲಿ ಅದರದ್ದೇ ಆದದ್ದು ಹಾಡುಗಳಿರುತ್ತೆ, ಮತ್ತು ಬಯಲ್ಸೀಮೆಯಲ್ಲಿ ಅದರದ್ದೇ ಆದ ಹಾಡುಗಳಿರುತ್ತೆ. ಸೊ ಮಲೆನಾಡಲ್ಲಿ ಅದರದೇ ಆದ ಒಂದು ಜನಪದ ಹಾಡುಗಳಿರುತ್ತೆ. ಅದನ್ನೆಲ್ಲ ರೆಕಗ್ನೈಸ್ ಮಾಡುವಂತಹ ಪ್ರಶಸ್ತಿ ಇದು. ದೆನ್ ಶಾಂತಲಾ ನಾಟ್ಯ ಪ್ರಶಸ್ತಿ ಅಂತ. ಸೊ ಬರೀ ನಾಟ್ಯಗಾರರಿಗೆ ಕೊಡುವಂತಹ ಪ್ರಶಸ್ತಿ. ಸೊ ಹೊಯ್ಸಳ ಸಾಮ್ರಾಜ್ಯದ ರಾಣಿ ರಾಜ ವಿಷ್ಣುವರ್ಧನನ ರಾಣಿ, ಸಮೃದ್ಧ ಪ್ರೊಲಿಫಿಕ್ ನೃತ್ಯಗಾರ್ತಿಯವರು, ಅವರ ಹೆಸರಿನಲ್ಲಿ ಕೊಡುವಂಥದ್ದು. ಶಾಸ್ತ್ರೀಯ ಕರ್ನಾಟಕ ಸರ್ಕಾರವು ಗುರುತಿಸುವ ಶಾಸ್ತ್ರೀಯ ನೃತ್ಯ ಆಗಿರಬೇಕು. ಓಕೆ, ಸೊ ಶಾಸ್ತ್ರೀಯ ನೃತ್ಯಗಳಲ್ಲಿ ಸಾಧನೆಯನ್ನ ಮಾಡಿರಬೇಕು. ಕುಚುಪುಡಿ ಆಗಿರಬಹುದು, ಭರತನಾಟ್ಯಂ ಆಗಿರಬಹುದು, ಕಥಕಲಿ ಆಗಿರಬಹುದು, ಕಥಕ್ ಆಗಿರಬಹುದು, ಇವೆಲ್ಲದರಲ್ಲೇ ಒಂದು ಸಾಧನೆಯನ್ನ ಮಾಡಿರಬೇಕು. ಓಕೆ, ಸೊ ಅವರಿಗೆ ರುಕ್ಮಿಣಿ ದೇವಿ ಅರುಂಡಲಿ ಅವರು ಹೇಗೆ ತಮಿಳುನಾಡಿನಲ್ಲಿ ಅವರದೇ ಆದ ಪ್ರಶಸ್ತಿಯ ಒಂದು ಇದು ಇದೆಯೇ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ್ದು 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಇಟ್ಟಿದ್ದಾರೆ. ದೆನ್ ಕರ್ನಾಟಕದ ಜಕಣಾಚಾರ್ಯ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಪ್ರಾಚೀನ ದೇವಾಲಯಗಳಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ
ಶಿಲ್ಪಗಳಿಗೆ ಮನ್ನಣೆಯನ್ನ ಕೊಡುವಂತಹ ಒಂದು ಪ್ರಶಸ್ತಿ. 95ರಲ್ಲಿ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಸ್ಥಾಪಿಸಿರುವುದು. ಸೊ ರೀಸೆಂಟ್ ಆಗಿ ರಾಮಲಲ್ಲಾ ಮೂರ್ತಿಯ ಒಂದು ಕೆತ್ತನೆಯನ್ನ ಮಾಡಿರುವಂತಹ ಸ್ಕಲ್ಪ್ಚರ್ ಮಾಡಿರುವಂತಹ ಅವರು ಕರ್ನಾಟಕದೇ ಅವರೇ ಆಗಿರೋದ್ರಿಂದ ಈ ಪ್ರಶ್ನೆಯ ಬರುವ ಚಾನ್ಸಸ್ಸು ಇರುತ್ತೆ. ಯಾವ ಪ್ರಶಸ್ತಿಯು ಏನು ಶಿಲ್ಪಕಲೆಗೆ ಮನ್ನಣೆಯನ್ನು ಕೊಡುವಂತಹ ಪ್ರಶಸ್ತಿ ಅಂತ ಕೇಳುವ ಚಾನ್ಸಸ್ ಇರುತ್ತದೆ. ದೆನ್ ಕುಂದಾನಗರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಗಡಿನಾಡ ಪ್ರದೇಶಗಳಿಂದ ಅನನ್ಯ ಸಾಹಿತ್ಯ ಸೇವೆಯನ್ನು ಗೌರವಿಸುವಂತಹ ಪ್ರಶಸ್ತಿ ಇದು. ಸೊ ವಾರ್ಷಿಕ ಪ್ರಶಸ್ತಿಯು 5 ಲಕ್ಷ ನಗದನ್ನು ಬಹುಮಾನವನ್ನಾಗಿ ಕೊಡುವಂತಹ ಪ್ರಶಸ್ತಿ. ಸೊ ಗಡಿನಾಡಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಎಲ್ಲದರ ಇನ್ಫ್ಲೂಯೆನ್ಸಸ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ತೆಲಂಗಾಣ ಗಡಿನಾಡಿನಿಂದ ಬರುವಂತಹ ಇನ್ಫ್ಲೂಯೆನ್ಸ್, ತೆಲುಗುವಿನ ಇನ್ಫ್ಲೂಯೆನ್ಸ್, ಇಲ್ಲಿ ತಮಿಳ್ ಲಿಟರೇಚರಿನ ಇನ್ಫ್ಲೂಯೆನ್ಸ್, ಇಲ್ಲಿ ಕೇರಳದ ಇನ್ಫ್ಲೂಯೆನ್ಸ್ ಇರುವಂತಹ ರೀಸನ್ ಇಂದಾಗಿ ಅವರದ್ದೇ ಆದ ಒಂದು ಕಲ್ಪನೆ, ಅವರ ಒಂದು ಭಾಷೆ, ಜನಜೀವನ ಇದನ್ನೆಲ್ಲ ನೋಟ್ ಮಾಡಿದಂತಹ ಒಂದು ಟೈಮು 10-11ರಲ್ಲಿ ಪ್ರಾರಂಭಿಸಲಾಯಿತು ಇದನ್ನ. ಓಕೆ, ಸೊ 5 ಲಕ್ಷ ರೂಪಾಯಿ ನಗದು ಬಹುಮಾನ ಗಡಿ ಪ್ರದೇಶಗಳಿಂದ ಅನನ್ಯ ಸಾಹಿತ್ಯ ಸೇವೆಯನ್ನು ಮಾಡಿದವರಿಗೆ ಕೊಡುವಂತಹ ಪ್ರಶಸ್ತಿ ಇದು. ದೆನ್ ಸಂಗೀತ ವಿದ್ವಾನ್ ಪ್ರಶಸ್ತಿ. ಸೊ ಯಾರು ಸಂಗೀತದಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನ ಮಾಡಿರೋರಿಗೆ ಸರಸ್ವತಿ ಫಲಕ ಮತ್ತು 5 ಲಕ್ಷ ರೂಪಾಯಿಯ ನಗದು ಬಹುಮಾನವನ್ನು ಕೊಡ್ತಾರೆ. ಸೊ ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತಿರಬಹುದು ಮಾರ್ಗಳಿ ಮಹಾ ಉತ್ಸವಂ ಅಂತ ಆಗತ್ತೆ, MMU ಅಂತ. ಸೊ ಆ ಟೈಮಿನಲ್ಲಿ ಸಂಗೀತ ಕಲಾನಿಧಿ ಅಂತ ಅವಾರ್ಡ್ ಕೊಡ್ತಾರೆ. ಸೊ ಈ ವರ್ಷ ಸಂಗೀತ ಕಲಾನಿಧಿ ಅವಾರ್ಡ್ ಅನ್ನ ಸಂಗೀತ ಕಲಾನಿಧಿ ಅವಾರ್ಡ್ ಎವ್ರಿ ವರ್ಷ ಮಡ್ರಾಸ್ ಮಾರ್ಗಳಿ ಮಹೋತ್ಸವ ಟೈಮಿನಲ್ಲಿ ಕೊಡ್ತಿದ್ದಿದ್ದು, ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೋ ಅವರ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿಯಾಗಿ ಎಲ್ಲ ಸಂಗೀತಕಾರರು ಅವರಿಗೆ ಕೊಡುವುದರ ಬಗ್ಗೆ ಅವರ ಬೇಸರವನ್ನ ವ್ಯಕ್ತಪಡಿಸಿದ್ದು ಈ ಪ್ರಶ್ನೆಯು ಬರುವ ಚಾನ್ಸಸ್ ಇದೆ. ಸಂಗೀತ ಕಲಾನಿಧಿ ರಿಲೇಟೆಡ್ ಆದಂತಹ ಪ್ರಶ್ನೆ. ರೈಟ್. ಸೊ ಇದರೊಂದಿಗೆ 20 ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿಯಾಗಿ ರಾಷ್ಟ್ರ ಪ್ರಶಸ್ತಿಗಳನ್ನ ಕವರ್ ಮಾಡಬೇಕು ಅಂದ್ರೆ ನ್ಯಾಷನಲ್ ಅವಾರ್ಡ್ಸ್ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.